ನಮಸ್ಕಾರ. ನಾನು ಸ್ವಾಮಿ ಕೋಡ್ಲಮಠ. ಇಂದು ನಮ್ಮ ಕೋಡ್ಲಮಠ ಶ್ರೀ ಉಲ್ಲಿಂಗಪೇದಿ ಮಠದ 46ನೇ ರಥೋತ್ಸವ ಕಾರ್ಯಕ್ರಮ ಇರುವುದರಿಂದ ತಮ್ಮೆಲ್ಲರನ್ನು ಆ ರಥೋತ್ಸವಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಉಲ್ಲಿಂಗಪೇದಿ ಮಠ ಬದ್ಧವಾಗಿ ನಡೆದುಕೊಂಡು ಬರುತ್ತಾ ಇರುವಂಥ ಮಠ. ಮೂಢನಂಬಿಕೆಯನ್ನು ವಿರೋಧಿಸುವ, ದೇವರೇ ಇಲ್ಲ ಎನ್ನುವ, ಜ್ಞಾನ ಪ್ರಕಾಶ ಎನ್ನುವ ಚಿಕ್ಕವೀರಯ್ಯ ಈ ಜಾತ್ರೆಯ ಉತ್ಸವವಾಗಿ ವಹಿಸಿಕೊಂಡಿರುವುದು ಖಂಡನೀಯ. ಯಾಕೆಂದರೆ ಇವನು ಮಠಾಧೀಶನೂ ಅಲ್ಲ, ಇವನೊಬ್ಬ ವಿಖ್ಯಾತಿ ಹೊಂದಿರತಕ್ಕಂಥ ವ್ಯಕ್ತಿ. ಇವನು ಶ್ರೀ ಶಿವಲಿಂಗ ಸ್ವಾಮಿ ಎನ್ನುವ ಮಠಾಧೀಶನಿಗೆ ಮೋಸ ಮಾಡಿ ಈ ಮಠವನ್ನು ಹೈಜಾಕ್ ಮಾಡಿಕೊಂಡು ಶ್ರೀ ಶಂಕರ ಕೋಳ ಎನ್ನುವಾತನ ಬುದ್ಧಿಷ್ಟ. ತಾನು ತನ್ನನ್ನೇ ಬೌದ್ಧ ಧರ್ಮೀಯನೆಂದು ಗುರುತಿಸಿಕೊಂಡಿದ್ದಾನೆ. ಆದರೂ ಕೂಡ ಈ ಹಿಂದೂ ಸಂಪ್ರದಾಯದ ಮಠವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಮೋಸದಿಂದ ಈ ಸಂಪ್ರದಾಯಗಳನ್ನು ನೆರವೇರಿಸಿಕೊಳ್ಳುತ್ತಿದ್ದಾನೆ. ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಏನೆಂದರೆ, ಒಬ್ಬ ವ್ಯಕ್ತಿ ಒಂದೇ ಏಕಕಾಲದಲ್ಲಿ 2 ಧರ್ಮಗಳನ್ನು ಸ್ವೀಕರಿಸಲು ಆಗುವುದಿಲ್ಲ ಎನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ಈತ ತಾನು ಬುದ್ಧಿಷ್ಟ ಎಂದು ಹೇಳುತ್ತಾನೆ, ಹಾಗೂ ದೇವರಿಲ್ಲ ಎನ್ನುತ್ತಾನೆ, ಮೂಢನಂಬಿಕೆಗಳು ಎನ್ನುತ್ತಾನೆ. ಆದರೆ ಇವನು ಯಾವ ಧರ್ಮಕ್ಕೆ ಸೇರಿದವನೆನ್ನುವುದೇ ನಮಗೆ ಅರ್ಥವಾಗಿಲ್ಲ. ಎಲ್ಲಿಯಾದರೂ ಬೌದ್ಧ ಧರ್ಮದ ಕಾರ್ಯಕ್ರಮಗಳಿದ್ದಲ್ಲಿ ಅಥವಾ SC ST ಸಮಾಜದ ಆಚರಣೆಗಳಿದ್ದಲ್ಲಿ ರುದ್ರಾಕ್ಷಿಯನ್ನು ತೆಗೆದು ವಿಭೂತಿಯನ್ನು ಅಳಿಸಿಕೊಂಡು ಬರೀ ಕಾವಿಯನ್ನು ಹುಟ್ಟಿಕೊಂಡು ಹೋಗುತ್ತಾನೆ. ಆದರೆ ಮಠದಲ್ಲಿರುವಾಗ ವಿಜೃಂಭಣೆಯಿಂದ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಹಣೆತುಂಬ ವಿಭೂತಿಯನ್ನು ಬಡಿದುಕೊಂಡು ಜನರಿಗೆಲ್ಲ ಆಶೀರ್ವಾದ ಮಾಡುತ್ತಾ ಪಾದಗಳನ್ನು 2 ಪಾದಗಳನ್ನು ಜೋಡಿಸಿ ಅವರ ತಲೆ ಮೇಲೆ ಕಾಲಿಟ್ಟು ಹೋಮ ಹವನ ಎಲ್ಲವನ್ನು ಮಾಡುತ್ತಾನೆ. ಆದರೂ ಇವನು ಮೂಢನಂಬಿಕೆ ವಿರೋಧಿ. ಇವನೊಬ್ಬ ಗೋಮುಖ ವ್ಯಾಘ್ರ. ಇವನಂಥ ನೀಚ ಈ ಜಗತ್ತಿನಲ್ಲಿ ಎಲ್ಲಿಯೂ ಇರಲಿಕ್ಕೆ ಸಾಧ್ಯವಿಲ್ಲ. ಶಿವಲಿಂಗ ಸ್ವಾಮಿಯನ್ನು ಮೋಸದಿಂದ ಕೊಲೆ ಬೆದರಿಕೆ ಹಾಕಿ ಈ ಮಠಕ್ಕೆ ಬಂದು ಸೇರಿದ್ದಾನೆ. ಆದರೂ ಇವನು ಸರ್ವಸಂಘ ಪರಿತ್ಯಾಗಿ ಎಂದು ಹೇಳಿಕೊಳ್ಳುತ್ತಾನೆ. ನಮ್ಮ ಮಠದಲ್ಲಿ ಸರ್ವಸಂಘ ಪರಿತ್ಯಾಗಿಗಳು ಇಲ್ಲಿವರೆಗೂ ಇದ್ದರು. ಶ್ರೀ ನಂಜುಂಡ ಸ್ವಾಮಿಗಳವರು ಹುಟ್ಟಿದಾರಭ್ಯ ಮಠಕ್ಕೆ ಬಂದಾಗಿನಿಂದಲೂ ತಮ್ಮ ತಾಯಿಯ ಮುಖ ನೋಡಿಲ್ಲ, ತಂದೆಯ ಮುಖ ನೋಡಿಲ್ಲ, ಅಣ್ಣ ತಮ್ಮಂದಿರು ಬಂಧು ಬಳಗ ಯಾರೂ ಗೊತ್ತಿಲ್ಲ. ಆದರೆ ಈ ನೀಚ ಜ್ಞಾನ ಪ್ರಕಾಶ ಎನ್ನುವ ಶತಮೂರ್ಖ, ಇವನ ಹೆಸರು ಚಿಕ್ಕವೀರ. ಇವನ ಹೆಸರಿನಲ್ಲೇ ಮೂಢನಂಬಿಕೆ, ನಂಬಿಕೆ ಎರಡೂ ಇದೆ. ಚಿಕ್ಕವೀರ ಎನ್ನುವುದು ನಂಬಿಕೆ, ಜ್ಞಾನ ಪ್ರಕಾಶ ಎನ್ನುವುದು ಮೂಢನಂಬಿಕೆ. ಈ ಜ್ಞಾನ ಪ್ರಕಾಶ ಎನ್ನುವರೇ ಮೂರ್ಖರು. ಇದು ಮೂರ್ಖತನದ ಪರಮಾವಧಿ. ದಲಿತ ಸಂಘಟನೆಗಳ ಬೆಂಬಲ ನನಗಿದೆ ಎಂದು ಹೇಳಿಕೊಳ್ಳುತ್ತಾನೆ. ದಲಿತ ಸಂಘಟನೆಗಳಿಗೂ ಮತ್ತು ನಮ್ಮ ಮಠಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾಕಂದರೆ ಅವರು ಭಕ್ತರಾಗಿರಬಹುದು, ಶಿಷ್ಯರಂತೂ ಅಲ್ಲ. ಅವರು ಎಷ್ಟೊತ್ತಿದ್ದರೂ ಬೌದ್ಧ ಧರ್ಮದಲ್ಲಿ ಗುರುತಿಸಿಕೊಳ್ಳುತ್ತ ಜ್ಞಾನ ಪ್ರಕಾಶ ಅಣ್ಣ ತಮ್ಮಂದಿರಂತಿದ್ದ ವಲಯ ಮಾದಿಗರನ್ನು ಬೇರ್ಪಡಿಸಲು ನೋಡುತ್ತಿದ್ದಾನೆ. ಆದರೆ ಸಂಘಟನೆಗಳು ಮತ್ತು ಮೀಸಲಾತಿ ಯಾರಿಗೆ ಬೇಕಾಗಿಲ್ಲ, ರಾಜಕಾರಣಿಗಳು ಇವನನ್ನು ಮುಂದೆ ಬಿಟ್ಟು ಚೂಪಿಟ್ಟು ಹಿಂದೆ ಉಳಿದಿದ್ದಾರೆ. ಆದರೆ ಯಾವ ದಲಿತ ಸಂಘಟನೆಗಳು ಮತ್ತು ಈ ವಲಯ ಮಾದಿಗ ಸಮಾಜದವರು ಯಾರೂ ಈತನ ಮಾತನ್ನು ನಂಬಬೇಡಿ. ಯಾಕಂದರೆ ದಲಿತ ಸಂಘಟನೆಗಳಲ್ಲೂ ಮೀಸಲಾತಿ ಕೇಳಲು ಮತ್ತು ಪಡೆಯಲು ಸರ್ವ ಅಧಿಕಾರ ಅವರಿಗಿರುತ್ತದೆ. ಆದರೆ ಅದರಲ್ಲಿ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ದಲಿತ ಸಂಘಟನೆಗಳಲ್ಲಿ ಹಾಗೂ ಮಾದಿಗ ಸಮಾಜದಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ನಾಯಕರಿದ್ದಾರೆ. ಆ ನಾಯಕರು ಮಾಡಬೇಕಾಗಿರುವ ಕೆಲಸವನ್ನು ಈ ಮಠಾಧೀಶನೊಬ್ಬ ಮಾಡುವುದು ಸೂಕ್ತವಲ್ಲ. ಇವನೇಕೆ ಮಾಡುತ್ತಾನೆ? ಇವನಿಗೂ ಅದಕ್ಕೆ ಏನು ಸಂಬಂಧ? ಸಮಾಜದವರು ತಮ್ಮ ಸಮಾಜವನ್ನು ತಿದ್ದುವ ಕೆಲಸವನ್ನು ಅವರು ಮಾಡಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಅವರು ಅದನ್ನು ನೋಡಿಕೊಳ್ಳುತ್ತಾರೆ.
ಇಲ್ಲದ ಉಸಾಬರಿ ಇವನಿಗೇಕೆ? ಈ ಬೆಂಕಿ ಹಚ್ಚುವ ಕೆಲಸವನ್ನು ಬಿಟ್ಟು ಸೀದಾ ಮಠದಲ್ಲಿದ್ದು ಮಠದ ಸಂಪ್ರದಾಯಗಳು ಮತ್ತು ಆಗು ಹೋಗುಗಳು, ತತ್ವ ಜ್ಞಾನ ವೈರಾಗ್ಯ ಇಂಥವು ಕಡೆ ಗಮನ ಕೊಡುವುದು ಬಿಟ್ಟು ಈ ಮೂರ್ಖ ತನ್ನ ಮನಸ್ಸಿಗೆ ಬಂದಂತೆ ಮಾಡುತ್ತಿದ್ದಾನೆ. ಇವನು ಸರ್ವಸಾಂಗ ಪರಿತ್ಯಾಗಿಯೂ ಅಲ್ಲ. ಯಾಕಂದರೆ ಇವನು ತನ್ನ ಅಣ್ಣನ ಮಕ್ಕಳಿಗೂ ಮದುವೆ ಮಾಡಿಕೊಡುವುದು, ಮನೆ ಕಟ್ಟಿಕೊಡುವುದು, ಕಾರು ಕೊಡಿಸುವುದು, ಸಕಲ ವಿಧದ ಎಲ್ಲ ವೈಭೋಗಗಳನ್ನು ತನ್ನ ಪೂರ್ವಾಶ್ರಮದಲ್ಲಿ ಮಾಡುತ್ತಾನೆ. ಇವನು ಪೂರ್ವಾಶ್ರಮದಿಂದ ಹೊರತಾಗಿಲ್ಲ. ಆದ್ದರಿಂದ ನಮ್ಮ ಮಠಕ್ಕೂ ಇವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಆದ್ದರಿಂದ ಭಕ್ತರು ಏನೆಂದು ಒಪ್ಪಿಕೊಂಡಿದ್ದಾರೋ ಗೊತ್ತಿಲ್ಲ. ಆದರೂ ಇವನನ್ನು ಉಗೆ ಎನ್ನುವುದರಿಂದ ಇವನು ಶತಮೂರ್ಖನಾಗಿದ್ದಾನೆ. ಇವನು ಮೊದಲ ಮೂರ್ಖ. ಈ ಜನರೆಲ್ಲ ಉಗೆ ಎನ್ನುವುದರಿಂದ ಶತಮೂರ್ಖನಾಗಿದ್ದಾನೆ. ದಯವಿಟ್ಟು ಭಕ್ತಾದಿಗಳು ಇವನನ್ನು ಮುಂದೆ ಹೋಗಲು ಬಿಡದೆ ಸರಿಯಾದ ವಿಚಾರ ಮಾಡಿ ನಮ್ಮ ಮಠವನ್ನು ಉಳಿಸಿ ಬೆಳೆಸುವ ಶ್ರಮವನ್ನು ವಹಿಸಬೇಕು. ಸರಿಯಾಗಿ ವಿಚಾರ ಮಾಡಬೇಕು. ಇಲ್ಲದೆ ಹೋದರೆ ಈ ಬೌದ್ಧ ಎಂದು ಬರೆದುಕೊಂಡ ಈ ಜ್ಞಾನಪ್ರಕಾಶ ಎನ್ನುವವನು ಈ ಮಠವನ್ನು ಮುಂದೆ ಒಂದು ದಿನ ಬೌದ್ಧ ವಿಹಾರ ಮಾಡುವುದರಲ್ಲಿ ಯಾವ ಸಂದೇಹವಿಲ್ಲ. ಇವನ ಜೊತೆ ಸೇರಿಕೊಂಡಂಥ ಶಂಕರ್ ಕೂಡ ಅವನು ಒಬ್ಬ ಮೂರ್ಖ. ಅವನು ತನ್ನ ಸ್ವಾರ್ಥಕ್ಕಾಗಿ ಈತನನ್ನು ಬಳಸಿಕೊಳ್ಳುತ್ತಿದ್ದಾನೆ. ಮುಂದೆ ಒಂದು ದಿನ ಇವರಿಬ್ಬರಿಗೂ ಜಗಳ ಬಂದು ಇವನು ಬೇರೆಯಾದಾಗ ಆಗ ಇವನು ಶತಮೂರ್ಖರ ಪಾಲಿಗೆ ಸೇರುತ್ತಾನೆ. ಆದ್ದರಿಂದ ಇವನು ಮಠಕ್ಕೆ ಬೇಕೋ ಬೇಡವೋ, ಸೂಕ್ತವಾದ ವ್ಯಕ್ತಿ ಹೌದೋ ಅಲ್ಲೋ, ಇವನ ನಡೆ ನುಡಿಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಎಲ್ಲವನ್ನು ವಿಚಾರ ಮಾಡಿ ಮುಂದೊಂದು ದಿನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇವರು ಮಠವನ್ನು ಬಳಸಿಕೊಳ್ಳುತ್ತಾರೆ. ಅದಕ್ಕೆ ಆಸ್ಪದ ಕೊಡದಂತೆ ನೀವೆಲ್ಲರೂ ಶ್ರಮ ವಹಿಸಿ ನಮ್ಮ ಮಠವನ್ನು ಉಳಿಸಿ ಬೆಳೆಸಿ. ಯಾಕೆಂದರೆ ಒಂದು ವೇಳೆ ನಾವು ಈಗ ಸುಮ್ಮನಿದ್ದರೆ ಸಂಶೋಧಕ ಡಾಕ್ಟರ್ ಸಾವುಕಾರ್ ಕಾಂಬ್ಳಿಯವರು ಈಗಾಗಲೇ ಶ್ರೀ ಹುರ್ಲಿಂಗಪೆದ್ದಿಯ ಮೂಲ ಮಠವಾಗಿ ಉಳಿದಿಲ್ಲ, ಅದು ಮಸೀದಿಯಾಗಿದೆ ಎಂದು ಹೇಳಿದ್ದಾರೆ. ಆದರೆ ಮುಂದೊಂದು ದಿನ ಈ ಮಠವು ಬೌದ್ಧ ಧರ್ಮದ ಬೌದ್ಧ ವಿಹಾರವಾಗುವುದರಲ್ಲಿ ಸಂದೇಹವಿಲ್ಲ. ಅದಕ್ಕಾಗಿ ಆ ಮಸೀದಿಯನ್ನು ವಾಪಸ್ ಪಡೆಯುವ ಪ್ರಯತ್ನವನ್ನು ಮಾಡಬೇಕು. ಈ ಮಠವನ್ನು ಉಳಿಸುವ ಬಗ್ಗೆ ತಾವು ತನು ಮನ ಸಮರ್ಪಿಸಿಕೊಂಡು ಮುಂದೆ ಕೈಗೊಳ್ಳಬೇಕಾದ ಕಾರ್ಯವನ್ನು ನಿಯೋಜಿಸಬೇಕೆಂದು ತಮ್ಮೆಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ಒಬ್ಬ ಈ ಮಠದ 2ನೇ ಪೀಠಾಧೀಶನ ಮೊಮ್ಮಗ. ಆದ್ದರಿಂದ ನನಗೆ ಮತ್ತು ಮಹಾದೇವ ಸ್ವಾಮಿಗಳು ನನ್ನ ಗುರುಗಳು. ಆದ್ದರಿಂದ ಅವರು ಮಾಡಿದಂಥ ತ್ಯಾಗ ಪರಿಶ್ರಮವನ್ನು ವ್ಯರ್ಥವಾಗಲು ಬಿಡದೆ ನಾವು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಎಲ್ಲರೂ ವಿಚಾರ ಮಾಡಿ ಈತನನ್ನು ಮಠದಿಂದ ಬಿಡಿಸಲು ಪ್ರಯತ್ನಿಸೋಣ ಎಂದು ಹೇಳುತ್ತಾ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ.